ಹೊಂದುವರುವಾಗ ಮುದುಕಿ ಮೂರಕ್ಷರ ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ ಮೂರಕ್ಷರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಯಶೋದಕ್ಕನ ಮನೆಯಲ್ಲಿದ್ದೇನೆ. ಸೇರಾಜ ಯಶೋದಕ್ಕನ ಮನೆಯಲ್ಲಿ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೇವೆ ನಾವು. ಯಶೋದಕ್ಕನ ಹಳ್ಳಿ ಸ್ಟೈಲಲ್ಲಿ ಒಂದು ರೆಸಿಪಿ, ಕೆಸುವಿನ ಬೇರಿನ ಪುಳಿ ಮುಂಚೆ ಹಾಗೆ ಅಲ್ವಕ್ಕ? ಹೌದು. ಹಾಗಾದ್ರೆ ಬನ್ನಿ, ಕೆಸುವಿನ ಬೇರನ್ನು ಫಸ್ಟಿಗೆ ತೆಕ್ಕೊಂಡು ಬರುವ, ತೋಟಕ್ಕೆ ಹೋಗುವ. ಎಂತ ಕೆಸು? ನಾನು ನನ್ನ ಮಗಳ ಕೊಯ್ಲದಿಂದ ತಂದದ್ದು, ಆ ಮಗಳ ಮನೆಯಿಂದ. ಇದರ ಬೇರನ್ನೆಲ್ಲ ಪದಾರ್ಥ. ಓ, ಇದರ ಬೇರಾ? ಬೇರು. ಬೇರಿಂದ ಸಹ ಇದು ಬರ್ತದಾ? ಹೀಗೆಲ್ಲ ಇಡೀ ಆಗ್ತದೆ. ಇಲ್ಲಿ ಸಹ ಉಂಟು ಕೊಯ್ಲು. ಅದು ಹೀಗೆಲ್ಲ ಹೋದಲ್ಲೆಲ್ಲ ಆಗುದು. ಇದರನ್ನೆಲ್ಲ ಆಯ್ಕೆ ಪೆರಿಸಿ ಪದಾರ್ಥ ಮಾಡುದು. ಭಾರಿ ಆಯ್ಕೆ ಆಗ್ತದೆ ಈ ಕೊಯ್ಲು. ಸಾಕಲ್ಲ? ಸಾಕು ಸಾಕು ಸಾಕು. ಇದ್ರದ್ದೊಂದು ಈ ಕೆಸು ನೋಡಿ, ಬೇರು ಕೆಸು ಅಲ್ಲಕ್ಕ? ಬೇರು ಕೆಸ. ಇದ್ರದ್ದು ಗೆಡ್ಡೆ ಮಾಡ್ಲಿಕ್ಕೆ ಆಗುದಿಲ್ವಾ? ಗೆಡ್ಡೆ ಇದರಲ್ಲೆಲ್ಲ ಗೆಡ್ಡೆ ಆಗ್ತದೆ ಅಂತ ಇನ್ನು ಮೇಲೆ. ಇದ್ರದ್ದು ಒಂದೇ ಬುಡ ಇರುದಾ? ಉಂಟು. ಅದು ಒಂದು ಬುಡ, ಅದೊಂದು ಬುಡ. ಓ, ಅಷ್ಟೇ. ಎಲ್ಲ ಹೊರಗಿದ ಸಿಪ್ಪೆ ತೆಗಿಬೇಕಾ? ಎಲ್ಲ ಹೊರಗಿದ ಸಿಪ್ಪೆ ತೆಗೆದು ಮತ್ತೆ ಕೊಯ್ದು. ಎಲ್ಲ ಗೀಸಿ ತೆಗೀತು ಅಲ್ಲ ಹೊರಗೆ. ಸ್ವಲ್ಪ ಅಳಂಬು ಪದಾರ್ಥ ಎಲ್ಲ ಮಾಡ್ತೇವಲ್ಲ, ಪೆರ್ಗಿ ಅಳಂಬು ಕಾಲೆಲ್ಲ ಆ ತರ ಆಗ್ತದೆ ಟೇಸ್ಟ್. ಓ ಹೌದಾ? ಓ, ಸ್ವಲ್ಪ ನಾನ್ ವೆಜ್ ತರ ಅದರದ್ದೇ. ಕೋಳಿಗೆ ಮಾಡುವಂತ ಮೆಣಸು, ಮಸಾಲೆ ಎಲ್ಲ ಅದಿವೆ. ಯಶೋದಕ್ಕನ ಶಾವಿಗೆ ಮಣೆ ನೋಡಿ, ಹೊಸ ಟೈಪ್. ಇದು ಸುಲಭ ಆಗ್ತದಂತೆ. ಎಷ್ಟು ರೇಟ್ ಅಕ್ಕ? 3,000 ಅಂತೆ ನೋಡಿ. ಸುಲಭ. ಇಲ್ಲಿ ಹಾಕುದು ಹಿಟ್ಟು, ಮತ್ತೆ ಒತ್ತುದು, ಕೆಳಗೆ ಒಂದು ಇಟ್ಕೊಂಡ್ರೆ ಆಯ್ತು. ಹಾಗೆ ಅದರದ್ದು ನೋಡಿ ಹಚ್ಚು. ಎಂತಕ್ಕ? ಸೋಣ ಶನಿವಾರಕ್ಕೆಲ್ಲ, ಶನಿವಾರ ಊಟ ಮಾಡೋದಾದ್ರೆ ಇದರ ಬೇರುದು ಪದಾರ್ಥ ಬೇಕೇ ಬೇಕು. ಫಸ್ಟಿಗೆ ತೊಳ್ಕೊಳ್ಬೇಕು ಇದನ್ನೆಲ್ಲ. ಎಲ್ಲ ಕ್ಲೀನ್ ಆದ ನಂತರ ತೊಳಿಬೇಕು. ಹೀಗೆ ಈಗ ನೋಡಿ ಕಟ್ ಮಾಡಿಕೊಳ್ಬೇಕು. ತೊಳೆದೆಲ್ಲ ಆಯ್ತು. ತೊಳೆದ ನಂತರ ಕಟ್ ಮಾಡೋದು. ಇದು ತುರಿಕೆ ಅಲ್ವಾ ಅಕ್ಕ? ತುರಿಕೆ ಇಲ್ಲ, ಕಡಿಮೆ. ಹೌದಾ? ತುರಿಕೆ ಇಲ್ಲ. ಎಷ್ಟೆಷ್ಟು ಉದ್ದಕ್ಕೆ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡೆಲ್ಲ ಆಯ್ತು. ಮೆಣಸು, ಕುಮಟಾ ಮೆಣಸು. ಎಷ್ಟು ಹಾಕಿದ್ರಿ? ಎಷ್ಟು? ಒಂದು 10. ಸ್ವಲ್ಪ ಖಾರ ಬೇಕಲ್ಲ? ಖಾರ ಬೇಕು. ಖಾರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಂಡ್ರೆ ಆಯ್ತು. ಹೆಚ್ಚು ಕಡಿಮೆ ಮಾಡಬಹುದು. ಇನ್ನು ಮೆತ್ತೆ ಸ್ವಲ್ಪ ಜಾಸ್ತಿ ಹಾಕುವ. ಮೆಂತೆ ಸ್ವಲ್ಪ ಜಾಸ್ತಿ ಬೇಕಾ? ಸರಿ, ಅರ್ಧ ಒಂದು ಹಿಡಿ. 3 ಟೀ ಸ್ಪೂನ್ ಜಾಸ್ತಿ ಉಂಟು. ಇದಕ್ಕೆ ಸ್ವಲ್ಪ ಸಾಮಾನು ಜಾಸ್ತಿ ಬೇಕು. 1 ಟೀ ಸ್ಪೂನ್. ಎಷ್ಟು ಹೆಸರು? 4. ದೊಡ್ಡದು. ಹುಳಿ ಸ್ವಲ್ಪ ಜಾಸ್ತಿ ಹಾಕು. ಹಾಕಿ ನೀರು ಹಾಕಿ ನಯವಾಗಿ. ಮೂರಕ್ಷರ ಬೆಳೆದ ಮಗುತ ಹೊರಟು ನಿಂತಿತು ಶಾಲೆಗೆ. ಮೂರಕ್ಷರ ಶಾಲೆಯಲ್ಲಿ ಕಲಿಸುವ ಗುರು ಶಿಕ್ಷಕ. ಮೂರಕ್ಷರ ಶಾಲೆಯಲ್ಲಿ ಕಲಿಸುವ ಗುರು ಶಿಕ್ಷಕಿ. ಮೂರಕ್ಷರ ದಿನನಿತ್ಯ ಮಾಡಬೇಕು ಅಭ್ಯಾಸ. ಮೂರಕ್ಷರ ದಿನನಿತ್ಯ ಮಾಡಬೇಕು ಅಭ್ಯಾಸ. ಮೂರಕ್ಷರ ವರುಷದ ಕೊನೆಗೊಮ್ಮೆ ಪರೀಕ್ಷೆ. ಮೂರಕ್ಷರ ಪರೀಕ್ಷೆ. ಮೂರಕ್ಷರ ಅಕ್ಷರ. ಮೂರಕ್ಷರ ಈ ಜೀವನ. ಮೂರಕ್ಷರ ಅಕ್ಷರ. ಮೂರಕ್ಷರ ಈ ಜೀವನ. ಮೂರಕ್ಷರ ಶಾಲೆಯಲ್ಲೇ ಓದು ಉತ್ತಮ ಫಲವು. ಮೂರಕ್ಷರ ಶಾಲೆಯಲ್ಲೇ ಓದು ಉತ್ತಮ ಫಲವು. ಮೂರಕ್ಷರ
ವರುಷದ ಫಲಿತಾಂಶ ತಿಳಿಸುವ ಉತ್ತೀರ್ಣ ಮೂರಕ್ಷರ. ವರುಷದ ಫಲಿತಾಂಶ ತಿಳಿಸುವ ಉತ್ತೀರ್ಣ ಮೂರಕ್ಷರ. ಹೆಚ್ಚಿನ ಅಭ್ಯಾಸಕ್ಕೆ ಕಾಲೇಜು ಮೂರಕ್ಷರ. ಹೆಚ್ಚಿನ ಅಭ್ಯಾಸಕ್ಕೆ ಕಾಲೇಜು ಮೂರಕ್ಷರ. ಕಾದು ಕುಂತು ತಲೆ ಕೆಡಿಸುವ ಕಾದು ಕುಂತು ತಲೆ ಕೆಡಿಸುವ ಹುಡುಗ ಮೂರಕ್ಷರ. ಹುಡುಗಿ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ಓದು ಮುಗಿಯಿತು ಮಾಡಬೇಕು ನೌಕರಿ ಮೂರಕ್ಷರ. ಓದು ಮುಗಿಯಿತು ಮಾಡಬೇಕು ನೌಕರಿ ಮೂರಕ್ಷರ. ದುಡಿವ ಹುಡುಗಗೆ ಮಾಡೇಬೇಟರು ಮದುವೆ ಮೂರಕ್ಷರ. ದುಡಿವ ಹುಡುಗಗೆ ಮಾಡಿಬೇಟರು ಮದುವೆ ಮೂರಕ್ಷರ. ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ ಮೂರಕ್ಷರ. ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ ಮೂರಕ್ಷರ. ಗಂಡ ಹೆಂಡತಿ ಚಂದ ಬಾಳ್ವೆ ಗಂಡ ಹೆಂಡತಿ ಚಂದ ಬಾಳ್ವೆ ಸಂಸಾರ ಮೂರಕ್ಷರ. ಸಂಸಾರ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ವಂಶವೃದ್ಧಿಗೆ ಕುಟುಂಬ ಬೆಳೆದೋ ಮಕ್ಕಳು ಮೂರಕ್ಷರ. ವಂಶವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ. ದಿನವು ಕಳೆದವು ಮೀರಿ ನಡೆದವು ವಯಸ್ಸು ಮೂರಕ್ಷರ. ದಿನವು ಕಳೆದವು ಮೀರಿ ನಡೆದವು ವಯಸ್ಸು ಮೂರಕ್ಷರ. ಎಲ್ಲರೂ ಹೊಂದುವರುವಾಗ ಮುದುಕ ಮೂರಕ್ಷರ. ಎಲ್ಲರೂ ಹೊಂದುವರುವಾಗ ಮುದುಕಿ ಮೂರಕ್ಷರ. ಇಲ್ಲಿ ತನಕ ತಿಳಿಯಲಿಲ್ಲ ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ ಮೂರಕ್ಷರ. ಆಧ್ಯಾತ್ಮ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ ಮೂರಕ್ಷರ. ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ ಮೂರಕ್ಷರ. ಆ ಭಕ್ತಿ ಬೆಳಗಲು ಬೇಕೇ ಬೇಕು ಆಧ್ಯಾತ್ಮ ಮೂರಕ್ಷರ. ಆಧ್ಯಾತ್ಮ ಮೂರಕ್ಷರ. ಆಧ್ಯಾತ್ಮದ ಜೊತೆಗೆ ಭಜನೆ ಮಾಡಬೇಕು. ಆಧ್ಯಾತ್ಮದ ಜೊತೆಗೆ ಮಾಡಬೇಕು ಭಜನೆ. ಭಜನೆ ಇದ್ದಲ್ಲಿ ಭಜನೆಲ್ಲ ಭಜನೆ ಮೂರಕ್ಷರ. ಭಜನೆ ಮೂರಕ್ಷರ. ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ. ಅಕ್ಷರ ಮೂರಕ್ಷರ. ಭಜನೆ ಮೂರಕ್ಷರ. ಭಜನೆ ಮೂರಕ್ಷರ. ಭಜನೆ ಮೂರಕ್ಷರ. ಹರಿ ಭಜನೆ ಮೂರಕ್ಷರ. ಹರಿ ಭಜನೆ ಮೂರಕ್ಷರ. ಹರಿ ಭಜನೆ ಮೂರಕ್ಷರ. ತುಪ್ಪದಲ್ಲೇ ಒಗ್ಗರಣೆ ಮಾಡ್ಬೇಕು ಅಂತ ಏನಿಲ್ಲ ಅಲ್ಲ? ಏನಿಲ್ಲ, ಅದೇನಿಲ್ಲ. ಆದರೂ ತುಪ್ಪ ಪರಿಮಳ ಬರ್ತದೆ. ಪರಿಮಳ ಬರ್ತದೆ. ಮತ್ತೆ ನಿಮ್ಮಲ್ಲಿ ಬೇಕಷ್ಟು ಉಂಟು ತುಪ್ಪ? ಉಂಟು, ನಮ್ಮ ಮನೆಯಲ್ಲಿ ದನ ಉಂಟು. ಮಜ್ಜಿಗೆ, ತುಪ್ಪ, ಮೊಸರು. ನೀವು ಹೆಚ್ಚಾಗಿ ತುಪ್ಪದಲ್ಲೇ ಮಾಡೋದಲ್ಲ? ತುಪ್ಪದಲ್ಲೇ ಮಾಡುದು, ನೂನೆಲ್ಲ ಹಾಕೊಳ್ಳಿಕ್ಕಿಲ್ಲ. ಸಾಸಿವೆ ಒಗ್ಗರಣೆಗೆ ಬೇಕಾದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಕ್ತೀರಿ ಬೆಳ್ಳುಳ್ಳಿಯಾ? ಸಾಸಿವೆ ಹುಳಿ, ಸಾಸಿವೆ ಚಟಪಡ ಅಂತ ಹೇಳ್ಬೇಕು.
ಟೊಮೆಟೊ ಮತ್ತೆ ಬೇಕಾದ್ರೆ ಮತ್ತೆ ಹಾಕ್ಬೋದು. ಸರಿ. ಈಗ ನೋಡಿ ಇದನ್ನ ಹಾಕ್ತೇನೆ. ಇದು ಬೇರು ಸೇವು. ಬೇರು ಸೇವು, ಬೇರು ಕೇಸ. ಅದನ್ನೀಗ ಈ ಒಗ್ಗರಣೆಗೆ ಹಾಕುವ. ಈಗ ನೋಡಿ ಚಿಕ್ಕ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಹೊರಗಿನ ಸಿಪ್ಪೆಲ್ಲ ತೆಗೆದು ಈಗ ಚಿಕ್ಕ ಕಟ್ ಮಾಡಿದ್ದಾರೆ. ಅದನ್ನು ಇದಕ್ಕೆ ಸೇರಿಸಿದೆ. ಹಲಸಿನ ಬೀಜ ಹಾಕದೆ ಸಹ ಮಾಡಬಹುದಲ್ಲ? ಹಲಸಿನ ಬೀಜ ಹಾಕಿದ್ರೆ ಟೇಸ್ಟ್ ಆಗ್ತದೆ, ರುಚಿ ಬರ್ತದೆ. ಹಲಸಿನ ಬೀಜ ಹಾಕದೆ ಒಂದು ಟೇಸ್ಟ್, ಹಾಕಿದ್ರೆ ಒಂದು. ಈ ಕರಿತೇವಿಗೆ ಹಲಸಿನ ಬೀಜ ಹಾಕ್ಲಿಕ್ಕಿಲ್ಲ, ಇದಕ್ಕೆ ಮಾತ್ರ. ಕೋಣ ತಿಂಗಳಲ್ಲಿ ಶನಿವಾರ ಊಟ ಮಾಡುವಾಗ ಮತ್ತೆ ಹೊಸಕ್ಕಿ ಊಟ ಮಾಡುವಾಗ ಎಲ್ಲ ಹಲಸಿನ ಬೀಜ ಹಾಕಬೇಕು. ಇದಕ್ಕೆ ಕಪ್ಪು ಕರಿತೇವಿಗೆ ಹಲಸಿನ ಬೀಜ ಹಾಕ್ಲಿಕ್ಕಿಲ್ಲ. ಎಣ್ಣೆಯಲ್ಲಿ ಹುರಿಬೇಕು, ತುಪ್ಪದಲ್ಲಿ ಹುರಿಬೇಕಾ? ಒಂದು 2 ನಿಮಿಷ ತುಪ್ಪದಲ್ಲಿ ಹುರಿಬೇಕು. ಮಸಾಲೆ ಹಾಕುವ. ಬೆಲ್ಲ ಎಲ್ಲ ಇದಕ್ಕೆ ಹಾಕ್ಲಿಕ್ಕಿಲ್ಲ. ಹಲಸಿನ ಬೀಜದಲ್ಲಿ ಸ್ವಲ್ಪ ಸಿಹಿ ಅಂಶ ಇರ್ತದಲ್ಲ. ಸ್ವಲ್ಪ ಹೊತ್ತು ಬೇಯಿಸುದಾ? ಈಗ ಗಟ್ಟಿ ಮಸಾಲೆಯಲ್ಲಿ ಬೇಯಲಿ, ಮತ್ತೆ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಹಾಕಿಕೊಂಡ್ರೆ ಆಯ್ತು. ಬೇಕಾದ್ರೆ ಮಾತ್ರ ಹಾಕುವ ನೀರನ್ನು. ಬೇಯಿಲಿ, ಗಟ್ಟಿ ಆಗುತ್ತಾ. ಇನ್ನು ಇಳಿಸಿಟ್ಟ ಮೇಲೆ ಗಟ್ಟಿ ಆಗ್ತದಲ್ಲ. ನೋಡಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ? ಗ್ಯಾಸ್ ಆಫ್ ಮಾಡ್ತೇನೆ. ಸ್ನೇಹಿತರೆ ನೋಡಿ, ನಮ್ಮ ಕೆಸುವಿನ ಬೇರಿನ ಪುಳಿ ಮುಂಚಿ ರೆಡಿಯಾಗಿದೆ. ಟೆಕ್ಸ್ಚರ್ ನೋಡುವಾಗಲೇ ನಿಮಗೆ ಅಂದಾಜಾಗ್ಬೋದು. ಹಾಗೆ ಕಲರ್ ಕೂಡ ಸೂಪರಾಗಿ ಬಂದಿದೆ. ಟೇಸ್ಟ್ ಅಂತೂ ಅದ್ಭುತ. ಇದು ನಮಗೆ ಅನ್ನ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಹಾಗೆ ನಮಗಿದು ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ ಆಗ್ತದೆ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಯಶೋದಕ್ಕನ ಹಾಡಿಗೆ ಕೂಡ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.